ಹಲೋ ಎವ್ರಿವನ್, ನಾನು ಕಾರ್ತಿಕ್. ಸೈಲಂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಸೊ ಇವತ್ತು ನಾವೊಂದು ಹೊಸ ಟಾಪಿಕ್ ಆಗಿ ನಿಮ್ಮ ಮುಂದೆ ಬಂದಿದ್ದೇನೆ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೇನೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮೂರು ಸಬ್ಜೆಕ್ಟಿನ ನೀಟ್ ರಿಲೇಟೆಡ್ ಆದಂಥ ಚಾಪ್ಟರ್ ಆ್ಯಂಡ್ ಟಾಪಿಕ್ ವಿಡಿಯೋಸ್ಗಳು ಡೈಲಿ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ವಿಡಿಯೋಸ್ಗಳು ರೆಗ್ಯುಲರ್ಲಿ ನಿಮಗೆ ಸಿಗ್ತಾ ಇರಲಿ ಅಂತ ಹೇಳ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನಾವು ಪಾಠ ಮಾಡುವಂಥ ಸ್ಲೈಡ್ಸ್ ಆ್ಯಂಡ್ ನೋಟ್ಸ್ಗಳು ನಿಮ್ಗೆ ಬೇಕಿದ್ದಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಸೆಕ್ಷನಲ್ಲಿ ನಾವು ಲಿಂಕನ್ನು ಕೊಟ್ಟಿರ್ತೀವಿ. ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ವಾಟ್ಸಪ್ ಕಮ್ಯುನಿಟಿ ಚಾನಲ್ಗೆ ಹೋಗ್ಬೋದು, ಅಲ್ಲಿಂದ ಸ್ಲೈಡ್ಸ್ ಆ್ಯಂಡ್ ನೋಟ್ಸ್ಗಳನ್ನ ಆಕ್ಸೆಸ್ ಮಾಡ್ಕೊಬಹುದು. ಓಕೆನಾ? ಸೊ ಇವತ್ತಿನ ನಮ್ಮ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ನಾನು ನನ್ನ ಲಾಸ್ಟ್ ಯೂಟ್ಯೂಬ್ ವಿಡಿಯೋದಲ್ಲಿ ಅಲಿಮೆಂಟ್ರಿ ಕೆನಲ್ ಆಫ್ ಕಾಕ್ರೋಚ್ ನ ಹಾಕಿದ್ದೆ. ಕಾಕ್ರೋಚ್ ನ ಅಲಿಮೆಂಟ್ರಿ ಕೆನಲ್ ಲೈಕ್ ಫೋರ್ ಗಟ್, ಮಿಡ್ ಗಟ್ ಅಂಡ್ ಹೈಂಡ್ ಗಟ್ ನ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ವಿ. ಸೊ ಇವತ್ತು ನಾವು ಅಲ್ಲಿಂದ ಕಂಟಿನ್ಯೂಯೇಷನ್ ಆಗಿ ಕಾಕ್ರೋಚ್ ನ ಸರ್ಕ್ಯುಲೇಟರಿ ಸಿಸ್ಟಮ್, ರೆಸ್ಪಿರೇಟರಿ ಅಂಡ್ ಎಕ್ಸ್ಕ್ರೀಟರಿ ಸಿಸ್ಟಮ್ ನ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಸೊ ನಮ್ಮ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ಸರ್ಕ್ಯುಲೇಟರಿ ಸಿಸ್ಟಮ್ ಆಫ್ ಕಾಕ್ರೋಚ್. ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ಆಫ್ ಕಾಕ್ರೋಚ್ ಅನ್ನುವಂಥದ್ದು ಓಪನ್ ಟೈಪ್ ಆಗಿರುತ್ತೆ ಅಲ್ವಾ? ಓಪನ್ ಟೈಪ್ ಆಗಿರೋದ್ರಿಂದಾನೇ ಆ ವಿಸರಲ್ ಆರ್ಗನ್ಸ್ ಅಂತ ಹೇಳಿದ್ರೆ, ಇವಾಗ ನಾವು ವಿಸರಲ್ ಆರ್ಗನ್ಸ್ ಇದೆಯಲ್ಲ, ವಿಸರಲ್ ಆರ್ಗನ್ಸ್ ಅಂತ ಹೇಳಿದ್ರೆ ಏನಿಲ್ಲ, ಇಂಟರ್ನಲಿ ಪ್ರೆಸೆಂಟ್ ಇರುವಂಥ ಆರ್ಗನ್ಸ್ಗಳು ಅಂತ ಅರ್ಥ ಮಾಡ್ಕೊಳ್ಳಿ ಸಾಕು. ಸೊ ವಿಸರಲ್ ಆರ್ಗನ್ಸ್ ಅಥವಾ ಇಂಟರ್ನಲಿ ಇರುವಂಥ ಆರ್ಗನ್ಸ್ಗಳು ಓಪನ್ ಟೈಪ್ ಸರ್ಕ್ಯುಲೇಷನ್ ಆಗಿರೋದ್ರಿಂದ ಏನಾಗಿರುತ್ತೆ, ಬೇಸ್ಡ್ ಇನ್ ಬ್ಲಡ್ ಆಗಿರುತ್ತೆ ಅಲ್ವಾ? ನಾವು ಫೈಲಮ್ಗಳ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಸರ್ಕ್ಯುಲೇಟರಿ ಸಿಸ್ಟಮ್ ಓಪನ್ ಟೈಪ್ ಅಂಡ್ ಕ್ಲೋಸ್ಡ್ ಟೈಪ್ ಇರುತ್ತೆ ಅಂತ ಹೇಳಿದ್ವಿ. ಅದರಲ್ಲಿ ಓಪನ್ ಟೈಪ್ ಅಲ್ಲಿ ಏನಾಗುತ್ತೆ, ಹಾರ್ಟ್ ಇರ್ಬೋದು, ಹಾರ್ಟ್ ಬ್ಲಡ್ ಅನ್ನ ಪಂಪು ಸಹ ಮಾಡ್ತಾ ಇರ್ಬೋದು. ಬಟ್ ಏನಾಗುತ್ತೆ, ಆ ಬ್ಲಡ್ ಏನಿದೆಯಲ್ಲ, ಆ ಬ್ಲಡ್ ಎಲ್ಲ ಏನಾಗಿರುತ್ತೆ, ನಮ್ಮ ಬಾಡಿ ಸೆಲ್ಸ್ಗಳು ಆರ್ ಡೈರೆಕ್ಟ್ಲಿ ಬೇಸ್ಡ್ ಇನ್ ಬ್ಲಡ್ ಓಪನ್ ಟೈಪ್ ಅಲ್ಲಿ ಅಂತ ನಾವು ನೋಡಿದ್ವಲ್ವಾ? ಸೊ ಅದೇ ರೀತಿನೇ ಕಾಕ್ರೋಚ್ ಅಲ್ಲೂ ಓಪನ್ ಟೈಪ್ ಸರ್ಕ್ಯುಲೇಟರಿ ಸಿಸ್ಟಮೇ ಇರುವಂತದ್ದು. ಓಕೆ, ಇನ್ನು ವಿಸರಲ್ ಆರ್ಗನ್ಸ್ ಲೊಕೇಟೆಡ್ ಇನ್ ದ ಹೀಮೋಸೀಲ್, ಬೇಸಿಕಲಿ ಕಾಕ್ರೋಚಿನ ಒಂದು ಬಾಡಿ ಕ್ಯಾವಿಟಿ ಅಂತ ಅರ್ಥ ಮಾಡ್ಕೊಳ್ಳಿ. ಆ ಬಾಡಿ ಕ್ಯಾವಿಟಿಯಲ್ಲಿರುವಂತಹ ಇಂಟರ್ನಲ್ ಆರ್ಗನ್ಸ್ಗಳು ಡೈರೆಕ್ಟ್ಲಿ ಬೇಸ್ಡ್ ಇನ್ ಬ್ಲಡ್. ಓಕೆ, ಬಿಕಾಸ್ ಆಫ್ ಓಪನ್ ಟೈಪ್ ಸರ್ಕ್ಯುಲೇಟರಿ ಸಿಸ್ಟಮ್. ಇನ್ನು ನಾವು ಹೀಮೋಲಿಂಫ್ ಅನ್ನೋ ಫ್ಲೂಯಿಡ್ ಇರುತ್ತೆ ಕಾಕ್ರೋಚ್ನ ಬಾಡಿಯಲ್ಲಿ. ಇದು ನಾವು ಬ್ಲಡ್ ಆಫ್ ದ ಕಾಕ್ರೋಚ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಕಾಕ್ರೋಚ್ನ ಬ್ಲಡ್ ಅನ್ನ ನಾವು ಹೀಮೋಲಿಂಫ್ ಅಂತ ಕರೆಯೋಣ. ಸೊ ಹೀಮೋಲಿಂಫ್ ಕಾಕ್ರೋಚ್ನ ಬ್ಲಡ್ ನ ರೀತಿ ಆಕ್ಟ್ ಮಾಡುತ್ತೆ. ಈ ಹೀಮೋಲಿಂಫ್ ಅಲ್ಲಿ ಯಾವುದೇ ರೆಸ್ಪಿರೇಟರಿ ಪಿಗ್ಮೆಂಟ್ ಇರೋದಿಲ್ಲ. ಓಕೆ, ಸೊ ನಮ್ಮ ಹೀಮೋಲಿಂಫ್ ನಾವೇನಂತ ಬರ್ದಿದೀವಿ, ಕಲರ್ಲೆಸ್ ಆದಂತ ಪ್ಲಾಸ್ಮಾ ಇರುತ್ತೆ ಪ್ಲಸ್ ಹೀಮೋಸೈಟ್ಗಳು ಇರುತ್ತೆ ಅಂತ ಬರ್ದಿದ್ವಿ ಅಲ್ವಾ? ಕಲರ್ಲೆಸ್ ಆಗಿ ಯಾಕಿರುತ್ತೆ ಅಂತ ಹೇಳಿದ್ರೆ, ಕಲರ್ಲೆಸ್ ಪ್ಲಾಸ್ಮಾ ಇರುವಂತದ್ದು ಬಿಕಾಸ್ ಆಫ್ ನೋ ಪಿಗ್ಮೆಂಟ್, ಯಾವುದೇ ಪಿಗ್ಮೆಂಟ್ ಇರೋದಿಲ್ಲ. ನಮ್ಮ ಬ್ಲಡ್ ಅಲ್ಲಿ ಹೀಮೋಗ್ಲೋಬಿನ್ ಇರುತ್ತೆ. ನಮ್ಮ ಬ್ಲಡ್ ಅಲ್ಲಿ ಹೀಮೋಗ್ಲೋಬಿನ್ ಇರೋದ್ರಿಂದಾನೆ ಈ ಹೀಮೋಗ್ಲೋಬಿನ್ ಏನ್ ಮಾಡುತ್ತೆ, ನಮ್ಮ ಆಕ್ಸಿಜನ್ ನ ಕ್ಯಾರಿ ಮಾಡಿಕೊಂಡು ಎಲ್ಲಾ ಸೆಲ್ಸ್ಗಳಿಗೂ ಸಪ್ಲೈ ಮಾಡ್ತಾ ಇರುತ್ತೆ ಅಲ್ವಾ? ಸೊ ಅದೇ ರೀತಿಯಾದಂತ ಯಾವುದೇ ರೆಸ್ಪಿರೇಟರಿ ಪಿಗ್ಮೆಂಟ್ಗಳು ಆಬ್ಸೆಂಟ್ ಆಗಿರುತ್ತೆ ಕಾಕ್ರೋಚಿನ ಬಾಡಿಯ ಬ್ಲಡ್ ಅಲ್ಲಿ. ಓಕೆ, ಸೊ ಅದಕ್ಕೆ ಅದನ್ನು ನಾವು ಕಲರ್ಲೆಸ್ ಪ್ಲಾಸ್ಮಾ ಅಂತ ಕರೆಯುವಂಥದ್ದು. ಅಲಾಂಗ್ ವಿತ್ ದಟ್, ಆ ಹೀಮೋಲಿಂಫಲ್ ಕಲರ್ಲೆಸ್ ಪ್ಲಾಸ್ಮಾನ ಜೊತೆಗೆ ಬ್ಲಡ್ ಸೆಲ್ಸ್ಗಳು ಸಹ ಇರುತ್ತೆ. ಅದರ ಬಾಡಿಲಿರುವಂಥ ಬ್ಲಡ್ ಸೆಲ್ಸ್ಗಳನ್ನ ನಾವು ಹೀಮೋಸೈಟ್ಸ್ಗಳು ಅಂತ ಕರಿತೀವಿ. ಓಕೆ, ಸೊ ಕಾಕ್ರೋಚ್ನ ಬಾಡಿ ಕ್ಯಾವಿಟಿ ಹೀಮೋಸೀಲ್ ಅಲ್ಲಿ ಇರುವಂತ ಬ್ಲಡ್ ಅನ್ನ ನಾವು ಬೇಸಿಕಲಿ ಹೀಮೋಲಿಂಫ್ ಅಂತ ಕರಿತೀವಿ. ಹೀಮೋಲಿಂಫ್ ಅಲ್ಲಿ ಕಲರ್ಲೆಸ್ ಪ್ಲಾಸ್ಮಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಪಿಗ್ಮೆಂಟ್ ಇರೋದಿಲ್ಲ, ರೆಸ್ಪಿರೇಟರಿ ಪಿಗ್ಮೆಂಟ್ ಇರೋದಿಲ್ಲ ಪ್ಲಸ್ ಕಲರ್ಲೆಸ್ ಪ್ಲಾಸ್ಮಾ ಜೊತೆಗೆ ಏನ್ ಆಡ್ ಆಗುತ್ತೆ, ಹೀಮೋಸೈಟ್ಸ್ ಗಳು ಆಡ್ ಆಗುತ್ತೆ. ಬ್ಲಡ್ ಸೆಲ್ಸ್ ಗಳು ಆಡ್ ಮಾಡ್ಕೊಂಡು ನಾವು ಹೀಮೋಲಿಂಫ್ ಅಂತ ಕರೆಯುವಂಥದ್ದು ಇದೇ ಕಾಕ್ರೋಚ್ನ ಬ್ಲಡ್ ಆಗಿರುತ್ತೆ. ಓಕೆ, ಸೊ ರೆಸ್ಪಿರೇಟರಿ ಪಿಗ್ಮೆಂಟ್ ಇಲ್ಲ ಅಥವಾ ಹೀಮೋಗ್ಲೋಬಿನ್ ಇಲ್ಲ, ಕಾಕ್ರೋಚ್ನ ಬಾಡಿಯಲ್ಲಿ ಯಾವುದೇ ರೆಸ್ಪಿರೇಟರಿ ಪಿಗ್ಮೆಂಟ್ ಇಲ್ಲ. ಸೊ ಅವಾಗ ಆಕ್ಸಿಜನ್ ನ ಕ್ಯಾರಿ ಮಾಡುವಂತ ಕೆಲಸ ಕಾಕ್ರೋಚ್ನ ಬ್ಲಡ್ ಮಾಡೋದಿಲ್ಲ. ಓಕೆ, ಸೊ ಕಾಕ್ರೋಚ್ನ ಬ್ಲಡ್ ನ್ಯೂಟ್ರಿಯನ್ಸ್ ಅನ್ನ ಕ್ಯಾರಿ ಮಾಡೋದಾಗಿರ್ಬೋದು, ಬೇರೆ ಬೇರೆ ಮಾಲಿಕ್ಯೂಲ್ಸ್ ಗಳನ್ನ ಕ್ಯಾರಿ ಮಾಡುವಂತ ಕೆಲಸ ಮಾಡುತ್ತೆ. ಬಟ್ ಆಕ್ಸಿಜನ್ ನ ಕ್ಯಾರಿ ಮಾಡುವಂತ ಕೆಲಸ ಕಾಕ್ರೋಚ್ನ ಬ್ಲಡ್ ಮಾಡೋದಿಲ್ಲ. ಅದಕ್ಕಾಗಿ ಒಂದು ಸಪರೇಟ್ ಸಿಸ್ಟಮ್ ಇದೆ, ಟ್ರೇಕಿಯಲ್ ಸಿಸ್ಟಮ್ ಎಲ್ಲ ಇರುತ್ತೆ. ಓಕೆನಾ? ಸೊ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಸೊ ಇವಾಗ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ನಾವು ಏನೇನು ಅರ್ಥ ಮಾಡ್ಕೊಂಡ್ವಿ, ಕಾಕ್ರೋಚ್ನ ಸರ್ಕ್ಯುಲೇಟರಿ ಸಿಸ್ಟಮ್ ಓಪನ್ ಟೈಪ್ ಆಗಿರುತ್ತೆ, ಅಂದ್ರೆ ಒಳಗಡೆ ಇರುವಂತ ಆರ್ಗನ್ಸ್ ಗಳೆಲ್ಲ ಬೇಸ್ಡ್ ಇನ್ ಬ್ಲಡ್ ಆಗಿರುತ್ತೆ. ದೆನ್ ಅದರ ಬಾಡಿಯಲ್ಲಿ ಹೀಮೋಸೀಲ್ ಅಲ್ಲಿ ಬಾಡಿ ಕ್ಯಾವಿಟಿಯಲ್ಲಿ ಎಸೆನ್ಷಿಯಲಿ ಹೀಮೋಲಿಂಫ್ ಇರುತ್ತೆ, ಅದನ್ನ ಬ್ಲಡ್ ಆಫ್ ದ ಕಾಕ್ರೋಚ್ ಅಂತ ಕರಿಬಹುದು. ಹೀಮೋಲಿಂಫ್ ಇಸ್ ಮೇಡ್ ಅಪ್ ಆಫ್ ಕಲರ್ಲೆಸ್ ಅಂತ ಪ್ಲಾಸ್ಮಾ ಪ್ಲಸ್ ಹೀಮೋಸೈಟ್ಸ್ಗಳು. ಓಕೆ, ಹೀಮೋಸೈಟ್ಸ್ಗಳು ಅಂತ ಹೇಳಿದ್ರೆ ಅದ್ರ ಬ್ಲಡ್ ಅಲ್ಲಿ ಇರುವಂತಹ ಸೆಲ್ಸ್ಗಳು ಅಂತ ಅರ್ಥ ಮಾಡ್ಕೊಳ್ಳಿ. ಕಲರ್ಲೆಸ್ ಆಗಿ ಯಾಕಿರುತ್ತೆ, ಯಾಕೆಂದ್ರೆ ಯಾವುದೇ ರೆಸ್ಪಿರೇಟರಿ ಪಿಗ್ಮೆಂಟ್ ಇರೋದಿಲ್ಲ. ರೆಸ್ಪಿರೇಟರಿ ಪಿಗ್ಮೆಂಟ್ ಇಲ್ಲದೆ ಇರೋದ್ರಿಂದ ಆಕ್ಸಿಜನ್ ನ ಟ್ರಾನ್ಸ್ಪೋರ್ಟ್ ಮಾಡುವಂತ ಕೆಲಸ ಕಾಕ್ರೋಚ್ನ ಹೀಮೋಲಿಂಫ್ ಅಂದ್ರೆ ಬ್ಲಡ್ ಮಾಡೋದಿಲ್ಲ. ಓಕೆ, ಆ ಕೆಲಸವನ್ನ ಮಾಡ್ಲಿಕ್ಕೆ ಬೇರೆ ಸಿಸ್ಟಮ್ ಇದೆ. ಓಕೆ, ಸರಿ. ಸೊ ನೆಕ್ಸ್ಟ್ ನಾವು ಕಾಕ್ರೋಚಿನ
ಹಾರ್ಟಿನ ಬಗ್ಗೆ ಸ್ಟಡಿ ಮಾಡೋಣ. ಕಾಕ್ರೋಚಿನ ಹಾರ್ಟ್ ಅನ್ನುವಂಥದ್ದು ಮಸ್ಕ್ಯುಲರ್ ಆ್ಯಂಡ್ ಟ್ಯೂಬುಲಾರ್ ಆಗಿರುತ್ತೆ. ಕಾಕ್ರೋಚಿನ ಹಾರ್ಟ್ ಅನ್ನುವಂಥದ್ದು ನಮ್ಮ ಹಾರ್ಟಿನ ರೀತಿ ಒಂದು ಆರ್ಗನ್ ರೀತಿ ಒಂದು ಕಡೆ ಸಿಟುವೇಟೆಡ್ ಆಗಿರಲ್ಲ. ಒಂದು ಟ್ಯೂಬ್ನ ರೀತಿ ಥ್ರೂ ಔಟ್ ದ ಬಾಡಿ ಅದರಲ್ಲಿ ಮೂವ್ ಆಗಿರುತ್ತೆ. ಬೇಸಿಕಲಿ ಕಾಕ್ರೋಚಿನ ಹಾರ್ಟ್ ಅನ್ನುವಂಥದ್ದು. ಹಾರ್ಟ್ ಕನ್ಸಿಸ್ಟ್ ಆಫ್ ಎಲಾಂಗೇಟೆಡ್ ಅಂತ ಎಲಾಂಗೇಟೆಡ್ ಅಂತ ಮಸ್ಕ್ಯುಲರ್ ಟ್ಯೂಬ್ ಇರುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಟ್ಯೂಬುಲಾರ್ ಆದಂಥ ಹಾರ್ಟೇ ಅಲ್ವಾ ಕಾಕ್ರೋಚ್ಗೆ ಇರುವಂಥದ್ದು. ಟ್ಯೂಬ್ ಶೇಪಲ್ಲಿ ಇರುತ್ತೆ. ಮಿಡ್ ಡಾರ್ಸಲ್ ಲೈನಲ್ಲಿ ಇರುತ್ತೆ ಅಂತ ನಾವು ಹೇಳ್ತೀವಿ. ಡಾರ್ಸಲ್ ಅಂತ ಹೇಳಿದ್ರೆ ಒಂದು ಕಾಕ್ರೋಚ್ ಈ ರೀತಿ ಇದ್ರೆ ಅದರ ಅಪ್ಪರ್ ಪೋರ್ಷನ್ ನಾವು ಆಕ್ಚುಲಿ ಡಾರ್ಸಲ್ ಸೈಡ್ ಅಂತ ಕರಿಬಹುದು. ಓಕೆನಾ. ಸೊ ಡಾರ್ಸಲ್ ಸೈಡ್ ಅಲ್ಲಿ ಬೇಸಿಕಲಿ ಅದರ ಮಧ್ಯದಿಂದ ಮಿಡ್ ಡಾರ್ಸಲ್ ಲೈನ್ ಅಲ್ಲಿ ಟ್ಯೂಬ್ನ ರೀತಿಯಲ್ಲಿ ಒಂದು ಹಾರ್ಟ್ ಇರುವಂಥದ್ದು, ಅದಕ್ಕೆ ಟ್ಯೂಬುಲಾರ್ ಅಂತ ಹಾರ್ಟ್ ಇರುವಂಥದ್ದು. ಓಕೆ, ಸೊ ಲೈಯಿಂಗ್ ಅಲಾಂಗ್ ದ ಮಿಡ್ ಡಾರ್ಸಲ್ ಲೈನ್ ಆಫ್ ಥೊರಾಕ್ಸ್ ಮತ್ತೆ ಅಬ್ಡೋಮೆನ್. ಓಕೆ, ಸೊ ಕಾಕ್ರೋಚ್ನ ಬಾಡಿಯಲ್ಲಿ 3 ಸೆಗ್ಮೆಂಟ್ಸ್ ಬರುತ್ತಲ್ವಾ, ಹೆಡ್, ಥೊರಾಕ್ಸ್ ಅಂಡ್ ಅಬ್ಡೋಮೆನ್ ಅಂತ ಹೇಳ್ಕೊಂಡು ಅದರಲ್ಲಿ ಥೊರಾಕ್ಸ್ ಟು ಅಬ್ಡೋಮೆನ್ ನ ಮಿಡ್ ಡಾರ್ಸಲ್ ಲೈನ್ ಅಲ್ಲಿ ಬರುವಂಥದ್ದು ಯಾವುದು ಟ್ಯೂಬುಲಾರ್ ಆಗಿ ಪ್ರೆಸೆಂಟ್ ಇರುತ್ತೆ, ಹಾರ್ಟ್ ಪ್ರೆಸೆಂಟ್ ಇರುತ್ತೆ. ಓಕೆ, ದೆನ್ ಅದರಲ್ಲಿ ಫನಲ್ ಶೇಪ್ಡ್ ಅಂತ ಚೇಂಬರ್ಸ್ ಗಳಿರುತ್ತೆ. ಮತ್ತೆ ಬ್ಲಡ್ ಎಂಟರ್ ಆಗ್ಲಿಕ್ಕೆ ಅಂತಾನೆ ಅಲ್ಲಿ ಆಸ್ಟಿಯಾಸು ಸಹ ಪ್ರೆಸೆಂಟ್ ಇರುತ್ತೆ ಆನ್ ಐದರ್ ಸೈಡ್. ಓಕೆ, ಸೊ ಹಿಮೋಸೀಲಿಂದ ಬಾಡಿಯ ಹಿಮೋಸೀಲಿಂದ ಹಾರ್ಟ್ಗೆ ಬ್ಲಡ್ ಎಂಟರ್ ಆಗ್ಲಿಕ್ಕೋಸ್ಕರ ಆಸ್ಟಿಯಾಸ್ ಇರುತ್ತೆ ಆನ್ ಐದರ್ ಸೈಡ್. ದೆನ್ ಬ್ಲಡ್ ಫ್ರಮ್ ಸೈನಸಸ್ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಬಾಡಿ ಕ್ಯಾವಿಟಿ ಅಂತ ಅರ್ಥ ಮಾಡ್ಕೊಳ್ಳಿ. ಬ್ಲಡ್ ಫ್ರಮ್ ಸೈನಸಸ್ ಹಾರ್ಟ್ಗೆ ಎಂಟರ್ ಆಗುತ್ತೆ ಥ್ರೂ ದಿ ಓಪನಿಂಗ್ಸ್, ಆಸ್ಟಿಯಾದಿಂದ ಎಂಟರ್ ಆಗಿ ಪಂಪ್ಡ್ ಆಂಟೀರಿಯರ್ಲಿ ಟು ಸೈನಸಸ್ ಅಗೇನ್. ಓಕೆನಾ. ಸೊ ಅದ್ರ ಬಾಡಿ ಕ್ಯಾವಿಟಿ ಅಂದ್ರೆ ಸೈನಸಸ್ ಇಂದ ಏನಾಗುತ್ತೆ ಆಸ್ಟಿಯಾದಿಂದ ಹಾರ್ಟ್ಗೆ ಎಂಟರ್ ಆಗ್ಬಿಟ್ಟು ಪಾಸ್ಟೀರಿಯರ್ಲಿ ಅಂತ ಹೇಳಿದ್ರೆ ಹೆಡ್ಡಿನ ಕಡೆಗೆ ಹಾರ್ಟ್ ಥ್ರೂ ದ ಹಾರ್ಟ್ ಹೆಡ್ಡಿನ ಕಡೆಗೆ ಪಂಪ್ ಆಗಿ ಮತ್ತೆ ಸೈನಸಸ್ಗಳಿಗೆ ಮತ್ತೆ ರಿಲೀಸ್ ಆಗುತ್ತೆ. ಮತ್ತೆ ಆ ಸೈಕಲ್ ಹಾರ್ಟ್ ಇಂದ ಮತ್ತೆ ಸೈನಸಸ್, ಹಾರ್ಟ್ ಇಂದ ಮತ್ತೆ ಸೈನಸಸ್. ಒಂದು ಸಿಂಪಲ್ ಅಂತ ಒಂದು ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಅನ್ನ ಬರೆದು ತೋರಿಸ್ತೇನೆ ನಿಮ್ಗೆ ಏನ್ ನಡೆಯುತ್ತೆ ಇಲ್ಲಿ ಅಂತ ಹೇಳ್ಕೊಂಡು. ಓಕೆನಾ. ಸೊ ಇದು ಕಾಕ್ರೋಚ್ನ ಒಂದು ಹೆಡ್ ಅಂತ ಅನ್ಕೊಳ್ಳಿ. ಓಕೆ, ಕಾಕ್ರೋಚ್ನ ಹೆಡ್, ಅದರ ಬಾಡಿ ಈ ರೀತಿ ಇದೆ ಅಂತ ಅನ್ಕೊಳ್ಳೋಣ ಸ್ವಲ್ಪ, ಆಯ್ತಾ. ಸೊ ಅದರ ಬಾಡಿ ಈ ರೀತಿ ಅರೇಂಜ್ ಆಗಿದೆ ಅಂತ ಅನ್ಕೊಳ್ಳೋಣ. ಕಾಕ್ರೋಚ್ನ ಬಾಡಿ ಅದು ಥೊರಾಕ್ಸ್ ಮತ್ತೆ ಅಬ್ಡೋಮನ್, ಇದು ಹೆಡ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿ ನಮಗೆ ಹಾರ್ಟ್ ಸೆಕ್ಷನ್ಸ್ ಆಗಿ ಹೋಗ್ತಾ ಇದೆ, ಟ್ಯೂಬುಲಾರ್ ಆಗಿ ಹಾರ್ಟ್ ಪಾಸ್ ಆಗ್ತಾ ಇದೆ. ಓಕೆನಾ. ಸೊ ಇಲ್ಲೇ ಹಾರ್ಟ್ ಅಲ್ಲಿ ಆಸ್ಟಿಯಾಗಳೆಲ್ಲ ಪ್ರೆಸೆಂಟ್ ಇರುತ್ತೆ ಅಂತ ನಾನು ಹೇಳಿಲ್ವಾ. ಸೊ ಇಲ್ಲಿ ಆಸ್ಟಿಯಾಗಳೆಲ್ಲ ಪ್ರೆಸೆಂಟ್ ಇರುತ್ತೆ ಹಾರ್ಟ್ನ ಚೇಂಬರ್ಸ್ ಅಲ್ಲಿ. ಸೊ ಬ್ಲಡ್ ಏನಾಗುತ್ತೆ ಅಂತ ಹೇಳಿದ್ರೆ ಬಾಡಿ ಸೈನಸಸ್ ಗಳಿಂದ ಹಾರ್ಟಿಗೆ ಎಂಟರ್ ಆಗುತ್ತೆ. ಹಾರ್ಟಿಗೆ ಎಂಟರ್ ಆಗುವಂಥದ್ದು ಎಲ್ಲಿಂದ ಆಸ್ಟಿಯಾದಿಂದ ಎಂಟರ್ ಆಗಿ ಅಲ್ಲಿಂದ ಹಾರ್ಟ್ ಇಂದಾನೇ ಟ್ರಾವೆಲ್ ಆಗ್ತಾ ಪಾಸ್ಟೀರಿಯರ್ಲಿ ಟ್ರಾವೆಲ್ ಆಗ್ತಾ ಇದೆ. ಅಂದ್ರೆ ಆಲ್ಮೋಸ್ಟ್ ಹೆಡ್ಡಿನ ಕಡೆಗೆ ಟ್ರಾವೆಲ್ ಆಗ್ತಾ ಮತ್ತೆ ಬಾಡಿ ಸೈನಸಸ್ ಗಳಿಗೆ ಹೋಗುತ್ತೆ. ಓಕೆ, ಸೊ ಏನಾಗ್ತಾ ಇದೆ ಇಲ್ಲಿ ನಮ್ಮ ಬೇಸಿಕಲಿ ಬಾಡಿ ಸೈನಸಸ್ ಇಂದ ಥ್ರೂ ದ ಆಸ್ಟಿಯಾ ಹಾರ್ಟಿಗೆ ರೀಚ್ ಆಗುತ್ತೆ. ಹಾರ್ಟಲ್ಲಿ ಆಸ್ಟಿಯಾಗಳಿಂದ ಹಾರ್ಟಿನ ಒಳಗಡೆ ಹೋಗುತ್ತೆ. ಹಾರ್ಟಿನ ಒಳಗಡೆಯಿಂದ ಟ್ರಾವೆಲ್ ಮಾಡ್ತಾ ಏನಾಗುತ್ತೆ ಪಾಸ್ಟೀರಿಯರ್ಲಿ ಹೆಡ್ಡಿನ ಕಡೆಗೆ ಟ್ರಾವೆಲ್ ಮಾಡ್ತಾ ವಾಪಸ್ಸು ಸೈನಸ್ಗೆ ಎಂಟರ್ ಆಗಿ ಅಲ್ಲಿಂದ ಹಾರ್ಟ್ ಮತ್ತೆ ಪಾಸ್ಟೀರಿಯರ್ಲಿ ಥ್ರೂ ದ ಹಾರ್ಟ್ ಟ್ರಾವೆಲ್ ಆಗ್ಬಿಟ್ಟು ಅಲ್ಲಿಂದ ಏನಾಗುತ್ತೆ ವಾಪಸ್ ಸೈನಸಸ್ಗೆ ಬರುತ್ತೆ. ಓಕೆನಾ. ಸೊ ಈ ರೀತಿ ಬರಬೇಕಾದ್ರೆ ಇನ್ನೊಂದ್ಸಲ ಇಲ್ಲಿ ನೋಡೋಣ ಅಲ್ವಾ. ಸೊ ಇಲ್ಲಿಂದ ಎಂಟರ್ ಆಗುತ್ತೆ, ಒಂದು ಡಾರ್ಕರ್ ಕಲರ್ ತಗೊಳ್ಳೋಣ. ಇಲ್ಲಿಂದ ಎಂಟರ್ ಆಗುತ್ತೆ ಹಾರ್ಟಿಗೆ. ಹಾರ್ಟ್ ಅಲ್ಲೇನೆ ಥ್ರೂ ದ ಹಾರ್ಟ್ ಪಾಸ್ಟೀರಿಯರ್ಲಿ ಟ್ರಾವೆಲ್ ಆಗ್ಬಿಟ್ಟು ಅಯೋರ್ಟ ಕಡೆಗೆ ಟ್ರಾವೆಲ್ ಆಗುತ್ತೆ, ಆಂಟೀರಿಯರ್ ಅಯೋರ್ಟ ಕಡೆ ಟ್ರಾವೆಲ್ ಆಗಿ ಅಲ್ಲಿಂದ ಏನಾಗುತ್ತೆ ವಾಪಸ್ಸು ಬಾಡಿ ಕ್ಯಾವಿಟಿಗೆ ಹೋಗುತ್ತೆ. ಸೊ ಇದೇ ರೀತಿ ಒಂದು ಕಾಕ್ರೋಚಿನ ಬ್ಲಡ್ ಫ್ಲೋನ ಪಾತ್ ಅನ್ನುವಂಥದ್ದನ್ನ ಈ ರೀತಿ ನಾವು ಟ್ರೇಸ್ ಮಾಡ್ಕೊಬಹುದು. ಓಕೆ, ದೆನ್ ಈ ರೀತಿ ಹಾರ್ಟಿನ ಸರ್ಕ್ಯುಲೇಷನ್ಗಾಗಿ ಹೆಲ್ಪ್ ಮಾಡ್ಲಿಕ್ಕೋಸ್ಕರ ಅಂತಾನೆ ಆಲರಿ ಮಸಲ್ಸ್ ಇರುವಂಥದ್ದು. ಆಲರಿ ಮಸಲ್ಸ್ 12 ಜೋಡಿಗಳಾಗಿರುತ್ತೆ. 12 pairs ಆಫ್ ಆಲರಿ ಮಸಲ್ಸ್ ಇರುತ್ತೆ. ದೇ ಅಸಿಸ್ಟ್ ಇನ್ ದ ಸರ್ಕ್ಯುಲೇಷನ್ ಆಫ್ ಹಿಮೋಲಿಂಫ್. ಓಕೆನಾ. ಹಿಮೋಲಿಂಫ್ ಅನ್ನ ಸರ್ಕ್ಯುಲೇಟ್ ಮಾಡ್ಲಿಕ್ಕೆ ಅಸಿಸ್ಟ್ ಮಾಡುವಂತ ಮಸಲ್ಸ್ಗಳು ಬೇಸಿಕಲಿ 12 pairs ಆಫ್ ಮಸಲ್ಸ್ ಇರುತ್ತೆ, ಆಲರಿ ಮಸಲ್ಸ್ಗಳು. ಓಕೆ, ಸೊ ಈ ಕಾಕ್ರೋಚ್ನ ಹಾರ್ಟ್ ಅನ್ನುವಂಥದ್ದು ಸೆವರಲ್ ಚೇಂಬರ್ಡ್ ಆಗಿರುವಂಥದ್ದು. ನಮಗೆ 13 ಚೇಂಬರ್ಡ್ ಹಾರ್ಟ್ ಅಂತ ಹೇಳ್ಬೋದು. ಕಾಕ್ರೋಚಿನ ಹಾರ್ಟ್ ಅಲ್ಲಿ ಮೆನಿ ಚೇಂಬರ್ಸ್ ಇರುತ್ತೆ. 13 ಚೇಂಬರ್ಡ್ ಹಾರ್ಟ್ ಇರುವಂತ ಆರ್ಗನಿಸಮ್ ಕಾಕ್ರೋಚ್ ಅಂತ ಹೇಳ್ಬೋದು. ಓಕೆ, ಸೊ ಈ 13 ಚೇಂಬರ್ಡ್ ಅಂತ ಹಾರ್ಟ್ ಗಳಲ್ಲಿ ಥ್ರೂ ಔಟ್ ದ ಬ್ಲಡ್ ಪಾಸ್ ಔಟ್ ಆಗ್ಬಿಟ್ಟು ಏಯೋರ್ಟಾದಿಂದ ಮತ್ತೆ ಸೈನಸಸ್ಗೆ ಹೋಗುತ್ತೆ. ಸೈನಸ್ ಇಂದ ಥ್ರೂ ಆಸ್ಟಿಯಾ ಹಾರ್ಟ್ಗೆ ಹೋಗಿ ಪಾಸ್ಟೀರಿಯರ್ಲಿ ಹೆಡ್ಡಿನ ಕಡೆಗೆ ಹೋಗಿ ಅಲ್ಲಿಂದ ಅಯೋರ್ಟದಿಂದ ವಾಪಸ್ಸು ಸೈನಸಸ್ಗೆ ಬರುತ್ತೆ. ಓಕೆ, ಸೊ ಇದು ಬ್ಲಡ್ ಫ್ಲೋನ ಪಾತ್. ಓಕೆ, ಕಾಕ್ರೋಚ್ನಲ್ಲಿ. ಓಕೆ, ದೆನ್ ನಾವು ರೆಸ್ಪಿರೇಟರಿ ಸಿಸ್ಟಮ್ನ ಬಗ್ಗೆ ನೋಡೋಣ. ರೆಸ್ಪಿರೇಟರಿ ಸಿಸ್ಟಮ್, ಇವಾಗ ನಾನು
ಕಾಕ್ರೋಚಿನ ಬ್ಲಡ್ ಅದಾയത് ಹೀಮೋಲಿಂಫಲ್ಲಿ ಯಾವುದೇ ರೆಸ್ಪಿರೇಟರಿ ಪಿಗ್ಮೆಂಟ್ ಇರೋದಿಲ್ಲ. ಈ ಪಿಗ್ಮೆಂಟ್ ಇಲ್ಲದೆ ಇರೋದ್ರಿಂದಾನೇ ಆಕ್ಸಿಜನ್ ಕ್ಯಾರಿ ಮಾಡಲಿಕ್ಕೆ ಯಾವುದೇ ಮಾಲಿಕ್ಯೂಲ್ಸ್ಗಳು ಬ್ಲಡ್ ಅಲ್ಲಿ ಇರೋದಿಲ್ಲ. ಓಕೆ, ಸೊ ಅವಾಗ ಆಕ್ಸಿಜನ್ ಬೇಕು ಸೆಲ್ಸ್ಗಳಿಗೆ ಅಂತ ಹೇಳಿದ್ರೆ ಏನ್ ಮಾಡುತ್ತೆ, ಕಾಕ್ರೋಚ್ನ ಬಾಡೀಸ್ನ ಸೈಡ್ಸ್ ಅಲ್ಲಿ ಸ್ಪೈರಕಲ್ಸ್ ಅಂತ ಹೇಳ್ಕೊಂಡು ಓಪನಿಂಗ್ಸ್ ಇರುತ್ತೆ. ಓಕೆನಾ, ಸೊ ಸ್ಪೈರಕಲ್ಸ್ ಪ್ರೆಸೆಂಟ್ ಆಗಿರುವಂಥದ್ದು. ಓಕೆ, ಸ್ಪೈರಕಲ್ಸ್ಗಳು ಪ್ರೆಸೆಂಟ್ ಆಗಿರುತ್ತೆ ಕಾಕ್ರೋಚ್ನ ಬಾಡಿ ಸೈಡ್ಸ್ಗಳಲ್ಲಿ ಓಪನಿಂಗ್ಸ್ಗಳು. ಈ ಓಪನಿಂಗ್ಸ್ಗಳಿಂದ ಏರ್ ಎಂಟರ್ ಆಗ್ಬಿಟ್ಟು ಏನಾಗುತ್ತೆ, ಟ್ರೇಕಿಯಲ್ ಸಿಸ್ಟಮ್ ಬರುತ್ತೆ. ಓಕೆನಾ, ಸೊ ಟ್ರೇಕಿಯಲ್ ಟ್ಯೂಬ್ಸ್ ಬರುತ್ತೆ. ಓಕೆ, ಟ್ರೇಕಿಯಲ್ ಟ್ಯೂಬ್ಸ್ ಮುಖಾಂತರ ಹೋಗಿ ಅಲ್ಲಿಂದ ಟ್ರೇಕಿಯೋಲ್ಸ್ಗಳಿಗೆ ಹೋಗುತ್ತೆ. ಟ್ರೇಕಿಯಾದಿಂದ ಟ್ರೇಕಿಯಲ್ ಸಿಸ್ಟಮ್, ಸ್ಪೈರಕಲ್ಸ್ ಇಲ್ಲಿದೆಯಲ್ಲ, ಸ್ಪೈರಕಲ್ ಓಪನಿಂಗ್ ಇದೆ. ಸ್ಪೈರಕಲ್ ಓಪನಿಂಗ್ ಇಂದ ನಮ್ಮ ಆಕ್ಸಿಜನ್ ಅಥವಾ ಬೇಕಾಗಿರುವಂಥ ಗ್ಯಾಸಸ್ ಎಂಟರ್ ಆಗ್ಬಿಟ್ಟು ಟ್ರೇಕಿಯಾದಿಂದ ಟ್ರೇಕಿಯೋಲ್ಸ್ಗಳಿಗೆ ಹೋಗಿ ಅಲ್ಲಿಂದ ಸೆಲ್ಸ್ಗಳಿಗೆ ಡಿಸ್ಪೋಸ್ ಆಗುವಂಥದ್ದು. ಓಕೆ, ಸೊ ಈ ಪೋರ್ಷನ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ನಡೆಯುವಂಥದ್ದು. ಓಕೆ, ಸೊ ಟ್ರೇಕಿಯೋಲ್ಸ್ಗಳಿಂದ ಸೆಲ್ಸ್ಗೆ ಹೋಗುತ್ತೆ, ಸೆಲ್ಸ್ಗೆ ಬೇಕಾಗಿರೋ ಆಕ್ಸಿಜನ್ಗಳು, ಸೆಲ್ಸ್ಗೆ ಬೇಡವಾದಂಥ ಕಾರ್ಬನ್ ಡೈಆಕ್ಸೈಡ್ಗಳು, ಆ ರೀತಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ಗಳು ನಡೆಯುತ್ತೆ. ಓಕೆನಾ, ಸೊ ಇನ್ನು ಕಾಕ್ರೋಚ್ನ ರೆಸ್ಪಿರೇಟರಿ ಸಿಸ್ಟಮ್ ಟ್ರೇಕಿಯಲ್ ಸಿಸ್ಟಮ್ ಆಗಿರುತ್ತೆ. ಈ ಟ್ರೇಕಿಯಲ್ ಸಿಸ್ಟಮ್ ಅಂದ್ರೆ ಏನು, ಟ್ರೇಕಿಯಲ್ ಸಿಸ್ಟಮ್ ಅಲ್ಲಿ ಕನ್ಸಿಸ್ಟ್ ಆಫ್ ಅ ನೆಟ್ವರ್ಕ್ ಆಫ್ ಟ್ರೇಕಿಯಲ್ ಟ್ಯೂಬ್ಸ್ಗಳಿರುತ್ತೆ. ನೆಟ್ವರ್ಕ್ ಆಫ್ ಟ್ರೇಕಿಯಲ್ ಟ್ಯೂಬ್ಸ್ಗಳಿರುತ್ತೆ. ಅದಕ್ಕೊಂದು ಓಪನಿಂಗು ಸಹ ಇರುತ್ತೆ. ಆ ಓಪನಿಂಗ್ ಅನ್ನ ದಟ್ ಓಪನ್ ಥ್ರೂ 10 pairs ಆಫ್ ಸ್ಪೈರಕಲ್ಸ್ ಇರುತ್ತೆ. 10 pairs ಆಫ್ ಸ್ಮಾಲ್ ಹೋಲ್ಸ್ ಕಾಲ್ಡ್ ಸ್ಪೈರಕಲ್ಸ್ ಎಲ್ಲಿರುತ್ತೆ, ಪ್ರೆಸೆಂಟ್ ಆನ್ ದ ಲ್ಯಾಟ್ರಲ್ ಸೈಡ್ಸ್ ಆಫ್ ದ ಬಾಡಿ. ಓಕೆನಾ, present on the lateral sides of the body. ಓಕೆ, ಸ್ಪೈರಕಲ್ಸ್ ಇಂದ ಏರ್ ಅನ್ನ ರಿಸೀವ್ ಮಾಡಿಕೊಂಡು ಟ್ರೇಕಿಯಲ್ ಸಿಸ್ಟಮ್ಗೆ ಕಳಿಸ್ಕೊಡುತ್ತೆ. ಟ್ರೇಕಿಯಲ್ ಸಿಸ್ಟಮ್ ಇಂದ ಸೆಲ್ಸ್ಗಳಿಗೆ ಆಕ್ಸಿಜನ್ ಸಿಗುವಂಥದ್ದು. ಓಕೆ, ದೆನ್ ಈ ಟ್ರೇಕಿಯಲ್ಸ್ ಬೇಸಿಕಲಿ ಈ ಟ್ರೇಕಿಯಾ ಇದೆಯಲ್ಲ, ಟ್ರೇಕಿಯಾಗಳು ಮತ್ತೆ ಸಣ್ಣ ಸಣ್ಣ ಬ್ರಾಂಚಸ್ಗಳಾಗಿ ಡಿವೈಡ್ ಆಗುತ್ತೆ. ಥಿನ್ ಬ್ರಾಂಚಿಂಗ್ ಟ್ಯೂಬ್ಸ್, ಅದನ್ನ ಟ್ರೇಕಿಯಲ್ ಟ್ಯೂಬ್ಸ್ ಸಬ್ ಡಿವೈಡೆಡ್ ಇಂಟು ಟ್ರೇಕಿಯೋಲ್ಸ್ ಅಂತ ನಾವು ಕರೆಯುವಂಥದ್ದು. ಈ ಟ್ರೇಕಿಯೋಲ್ಸ್ಗಳೇ ಬೇಸಿಕಲಿ ಏನ್ ಮಾಡುತ್ತೆ, ಬೇರೆ ಬೇರೆ ಕಡೆಗೆ ಆಕ್ಸಿಜನ್ ನ ಕ್ಯಾರಿ ಮಾಡಿ ಕೊಡುವಂಥದ್ದು ಟಿಶ್ಯೂಸ್ಗಳಿಗೆ. ಓಕೆ, ದೆನ್ ಈ ಓಪನಿಂಗ್ ಆಫ್ ದ ಸ್ಪೈರಕಲ್ಸ್ ಏನಿದೆಯಲ್ಲ, ಅದಕ್ಕೊಂದು ಸ್ಪಿಂಕ್ಟರ್ಸ್ ಇರುತ್ತೆ. ಈಸ್ ರೆಗ್ಯುಲೇಟೆಡ್ ಬೈ ಸ್ಪಿಂಕ್ಟರ್ಸ್ ಅಂತ ಹೇಳ್ಕೊಂಡು, ಆ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಅನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೋಸ್ಕರ ಒಂದು ಸ್ಪಿಂಕ್ಟರ್ಸ್ ಟೈಪ್ ಇರುತ್ತೆ. ಓಕೆ, ಸ್ಪಿಂಕ್ಟರ್ ಟೈಪ್ ವರ್ಕಿಂಗ್ ಇರುತ್ತೆ. ಓಕೆನಾ, ಸೊ ಓಪನಿಂಗ್ ಅನ್ನ ಯಾರು ಕಂಟ್ರೋಲ್ ಮಾಡುವಂಥದ್ದು, ಸ್ಪೈರಕಲ್ಸ್ ನ ಓಪನಿಂಗ್ ಅನ್ನ ಸ್ಪಿಂಕ್ಟರ್ಸ್ ಗಳು ಕಂಟ್ರೋಲ್ ಮಾಡುವಂಥದ್ದು. ಓಕೆ, ದೆನ್ ಗ್ಯಾಸ್ ಎಕ್ಸ್ಚೇಂಜ್ ನಡೆಯುವಂಥದ್ದು. ಓಕೆ, ಸೊ ಟ್ರೇಕಿಯಾದಿಂದ ಟ್ರೇಕಿಯೋಲ್ಸ್ ಗಳಿಗೆ ಹೋಗಿ ಟಿಶ್ಯೂಸ್ ಗಳಿಗೆ ಆಕ್ಸಿಜನ್ ಡೆಪಾಸಿಟ್ ಆಗುತ್ತೆ. ಸೊ ಹಾಗಾಗಿ ಟ್ರೇಕಿಯೋಲ್ಸ್ ಗಳಿಗೆ ಗ್ಯಾಸ್ ಎಕ್ಸ್ಚೇಂಜ್ takes place at the tracheoles by diffusion. ಓಕೆನಾ, ಸೊ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ನ ಬೇಸಿಸ್ ಅಲ್ಲಿ ಏನಾಗುತ್ತೆ, ಗ್ಯಾಸ್ ಎಕ್ಸ್ಚೇಂಜ್ ನಡೆಯುತ್ತೆ. ಟ್ರೇಕಿಯೋಲ್ಸ್ಗೂ ಸೆಲ್ಸ್ ಟು ಟ್ರೇಕಿಯೋಲ್ಸ್ ಆ ರೀತಿ ಎಲ್ಲ ನಡೆಯುವಂಥದ್ದು. ಓಕೆ, ಸರಿ. ಇನ್ನು ನೆಕ್ಸ್ಟ್ ನಾವು ಎಕ್ಸ್ಕ್ರೀಟರಿ ಸಿಸ್ಟಮ್ ಆಫ್ ಕಾಕ್ರೋಚ್ಗೆ ನೋಡೋಣ. ಎಕ್ಸ್ಕ್ರೀಟರಿ ಸಿಸ್ಟಮ್ ಆಫ್ ಕಾಕ್ರೋಚ್ ಅಲ್ಲಿ ನಾವು ಆಲ್ರೆಡಿ ಅದಕ್ಕೆ ಯೂಸ್ ಮಾಡುವಂಥ ಆರ್ಗನ್ ನ ಬಗ್ಗೆ ನಾವು ಸ್ಟಡಿ ಮಾಡಿದ್ದೇವೆ. ಲಾಸ್ಟ್ ಎಲಿಮೆಂಟರಿ ಕೆನಾಲ್ ಆಫ್ ಕಾಕ್ರೋಚ್ ಅಲ್ಲಿ ನೋಡಿದ್ದೇವೆ. ಎಕ್ಸ್ಕ್ರೀಟರಿ ಸಿಸ್ಟಮ್ ಆಫ್ ಕಾಕ್ರೋಚ್ ಅನ್ನುವಂಥದ್ದು ಮಾಲ್ಪೀಜಿಯನ್ ಟ್ಯೂಬ್ಯೂಲ್ಸ್ ಅಂತ ಹೇಳ್ಕೊಂಡು ಅಲ್ವಾ. ಸೊ ಈ ಮಾಲ್ಪೀಜಿಯನ್ ಟ್ಯೂಬ್ಯೂಲ್ಸ್ ಅನ್ನುವಂಥದ್ದು ಮಿಡ್ ಗಟ್ ಮತ್ತೆ ಹೈಂಡ್ ಗಟ್ನ ಜಂಕ್ಷನ್ ಅಲ್ಲಿರುವಂಥ 100 to 150 ಆದಂಥ ಟ್ಯೂಬ್ಯೂಲ್ಸ್ಗಳು, 100 to 150 ನಂಬರ್ ಅಲ್ಲಿರುವಂಥ ಟ್ಯೂಬ್ಯೂಲ್ಸ್ಗಳು ಮಾಲ್ಪೀಜಿಯನ್ ಟ್ಯೂಬ್ಯೂಲ್ಸ್ಗಳು. ಈ ಮಾಲ್ಪೀಜಿಯನ್ ಟ್ಯೂಬ್ಯೂಲ್ಸ್ಗಳನ್ನ ಹೀಮೋಲಿಂಫ್ ಅಲ್ಲಿರುವಂಥ ನೈಟ್ರೋಜನಸ್ ವೇಸ್ಟ್ಗಳನ್ನ ಫಿಲ್ಟರ್ ಮಾಡಿಕೊಂಡು ಕಳಿಸ್ಕೊಡುವಂಥದ್ದು. ಓಕೆ, ಸೊ ಇದರಲ್ಲಿ ಈಚ್ ಟ್ಯೂಬ್ಯೂಲ್ ಇಸ್ ಲೈನ್ಡ್ ಬೈ ಗ್ಲ್ಯಾಂಡುಲರ್ ಅಂಡ್ ಸೀಲಿಯೇಟೆಡ್ ಸೆಲ್ಸ್ ಇಂದ ಲೈನ್ಡ್ ಆಗಿರುತ್ತೆ. ಓಕೆ, ದೆನ್ ಏನ್ ಮಾಡುತ್ತೆ, ಇದ್ರ ಕೆಲಸ ಏನು, ದೇ ಅಬ್ಸಾರ್ಬ್ ನೈಟ್ರೋಜನಸ್ ವೇಸ್ಟ್ ಫ್ರಮ್ ದ ಹೀಮೋಲಿಂಫ್ ಇಂದ ಅಬ್ಸಾರ್ವ್ ಮಾಡಿಕೊಂಡು ಅದನ್ನ ಕನ್ವರ್ಟ್ ಮಾಡುತ್ತೆ ಒಂದು ನೈಟ್ರೋಜನಸ್ ವೇಸ್ಟ್ ಆಗಿ, ಆ ಮಾಲಿಕ್ಯೂಲ್ ಯೂರಿಕ್ ಆಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆನಾ, ಸೊ ಹೀಮೋಲಿಂಫ್ ಅಲ್ಲಿ ಇರುವಂತಹ ನೈಟ್ರೋಜನಸ್ ವೇಸ್ಟ್ ಗಳನ್ನ ಯೂರಿಕ್ ಆಸಿಡ್ ಆಗಿ ಕನ್ವರ್ಟ್ ಮಾಡಿ ಅದನ್ನ ಎಕ್ಸ್ಕ್ರೀಟ್ ಮಾಡುವಂಥದ್ದು ಎಲ್ಲಿಂದ, ಹೈಂಡ್ ಗಟ್ಟಿಂದ. ಓಕೆ, ಸೊ ನಾನು ಲಾಸ್ಟ್ ಎಲಿಮೆಂಟರಿ ಕೆನಾಲ್ ಆಫ್ ಕಾಕ್ರೋಚ್ ಅನ್ನ ಹೇಳಬೇಕಾದ್ರೆ ಟಾಪಿಕ್ ಅಲ್ಲಿ ಆ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ನಮ್ಮ ಕಾಕ್ರೋಚಿನ ಡೈಜೆಸ್ಟಿವ್ ವೇಸ್ಟ್ಗಳು ಮತ್ತು ಹಿಮೋಲಿಂಫ್ ಅಲ್ಲಿರುವಂತಹ ಎಕ್ಸ್ಕ್ರೀಟರಿ ವೇಸ್ಟ್ಗಳು, ನೈಟ್ರೋಜನಸ್ ಆದ ವೇಸ್ಟ್ಗಳು ಎರಡೂ ಸಹ ಹೈಂಡ್ ಗಟ್ಟಿಂದಾನೇ ಪಾಸ್ಔಟ್ ಆಗುವಂಥದ್ದು, ಎಕ್ಸ್ಕ್ರೀಟ್ ಆಗುವಂಥದ್ದು ಅಂತ ಹೇಳ್ಕೊಂಡು. ಓಕೆನಾ, ಸೊ ಇದು ನಮ್ಮ ಮಾಲ್ಪೀಜಿಯನ್ ಟ್ಯೂಬ್ಯೂಲ್ಸ್ಗಳಿದೆ ಅಲ್ವಾ. ಸೊ ಈ ಮಾಲ್ಪೀಜಿಯನ್ ಟ್ಯೂಬ್ಯೂಲ್ಸ್ ಇಲ್ಲೆಲ್ಲ ಹೀಮೋಲಿಂಫ್ ಇದೆ ಅಂತ ಅನ್ಕೊಳ್ಳಿ, ಈ ಕಡೆ ಎಲ್ಲ ಹೀಮೋಲಿಂಫ್ಗಳಿದೆ ಅಂತ ಅನ್ಕೊಳ್ಳಿ ಎಲ್ಲ ಸೈಡಲ್ಲೂ. ಓಕೆ, ಸೊ ಆ ಹೀಮೋಲಿಂಫ್ಗಳಲ್ಲಿರುವಂಥ ಸಾಲ್ಟ್, ವಾಟರ್ ಅಂಡ್ ನೈಟ್ರೋಜನಸ್ ವೇಸ್ಟ್ಗಳು ಏನಾಗುತ್ತೆ, ಫಿಲ್ಟರ್ ಔಟ್ ಆಗ್ಬಿಟ್ಟು ಎಲ್ಲಿಗೆ ಎಂಟರ್ ಆಗ್ತಾ ಇದೆ, ಹೈಂಡ್ ಗಟ್ನ ಪೋರ್ಷನ್ಗೆ ಎಂಟರ್ ಆಗ್ತಾ ಇದೆ. ಓಕೆ, ಸೊ ಇದೇ ಹೈಂಡ್ ಗಟ್ಟಲ್ಲೇ ಅಲ್ವಾ ಡೈಜೆಸ್ಟಿವ್ ಸಿಸ್ಟಮಿನ ವೇಸ್ಟ್ಗಳು ಸಹ ಎಂಟರ್ ಆಗುವಂಥದ್ದು, ಅಲ್ಲಿಗೆ ಎಂಟರ್ ಆಗುತ್ತೆ. ಡೈಜೆಸ್ಟಿವ್ ಸಿಸ್ಟಮಿನ ವೇಸ್ಟ್ಗಳನ್ನ ಫೀಸಿಸ್ ಅನ್ನ ಕರೆಯೋಣ, ನೈಟ್ರೋಜನಸ್ ವೇಸ್ಟ್ಗಳನ್ನ ಯೂರಿನ್. ಇದು ಎರಡು ಎಕ್ಸ್ಕ್ರೀಟ್ ಆಗುವಂಥದ್ದು ಎಲ್ಲಿಂದ, ಹೈಂಡ್ ಗಟ್ಟಿಂದಾನೆ
ಹೊರಗಡೆಗೆ ಎಕ್ಸ್ಕ್ರೀಟ್ ಆಗುವಂಥದ್ದು. ಓಕೆ, ಇನ್ನು ಎಕ್ಸ್ಕ್ರೀಟರಿ ಸಿಸ್ಟಮ್ ಆಫ್ ಕಾಕ್ರೋಚ್ ಅಲ್ಲಿ ಇನ್ನೂ ಕೆಲವೊಂದು ಟೈಪ್ ಆಫ್ ಸೆಲ್ಸ್ಗಳು ಸಹ ಅಸಿಸ್ಟ್ ಮಾಡುತ್ತೆ ಎಕ್ಸ್ಕ್ರೀಷನ್ ಮಾಡಲಿಕ್ಕೆ. ಅವು ಯಾವ್ಯಾವು? ನಮಗೆ ಫ್ಯಾಟ್ ಬಾಡಿಗಳಿದೆ, ನೆಫ್ರೋಸೈಟ್ಸ್ಗಳಿದೆ, ಅದರ ನಂತರ ಯೂರಿಕೋಸ್ ಗ್ಲ್ಯಾಂಡ್ಸ್ಗಳು ಸಹ ಇದೆ. ಮಾಲ್ಪಿಜಿಯನ್ ಟ್ಯೂಬ್ಯೂಲ್ಸ್ ಜೊತೆಗೆ ಫ್ಯಾಟ್ ಬಾಡಿ, ನೆಫ್ರೋಸೈಟ್ಸ್ ಅಂಡ್ ದೆನ್ ಯೂರಿಕೋಸ್ ಗ್ಲ್ಯಾಂಡ್ಸ್ ಇವೆಲ್ಲವೂ ಸಹ ಏನ್ ಮಾಡುತ್ತೆ? ಆಲ್ಸೋ ಹೆಲ್ಪ್ ಇನ್ ಎಕ್ಸ್ಕ್ರೀಷನ್. ಓಕೆನಾ? ಇನ್ನು ಕಾಕ್ರೋಚಸ್ ಅನ್ನ ನಾವು ಯೂರಿಕೋಟೆಲಿಕ್ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಸ್ಲೈಡ್ ಅಲ್ಲಿ ನಾವು ನೋಡಿದ್ವಿ ಕಾಕ್ರೋಚಸ್ ಎಕ್ಸ್ಕ್ರೀಟ್ ಮಾಡುವಂತದ್ದು ಯೂರಿಕ್ ಆಸಿಡ್ ಅನ್ನ. ಸೊ ಯೂರಿಕ್ ಆಸಿಡ್ ಅನ್ನ ಎಕ್ಸ್ಕ್ರೀಟ್ ಮಾಡೋದ್ರಿಂದ ಕಾಕ್ರೋಚಸ್ ಅನ್ನ ನಾವು ಯೂರಿಕೋಟೆಲಿಕ್ ಅಂತ ಕರಿತೀವಿ. ಓಕೆ, ಸೊ ಇವತ್ತಿನ ಕ್ಲಾಸ್ ನಲ್ಲಿ ಸರ್ಕ್ಯುಲೇಟರಿ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್ ಮತ್ತೆ ಎಕ್ಸ್ಕ್ರೀಟರಿ ಸಿಸ್ಟಮ್, ಸೊ 3 ಟಾಪಿಕ್ಗಳು, 3 ಫಿನಾಮಿನನ್ಸ್ಗಳು ನಿಮಗೆ ಕ್ಲೀನ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಸೊ ಇದೇ ರೀತಿ ನಮ್ಮ ಚಾನೆಲ್ ನಲ್ಲಿ ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ಅದನ್ನ ರೆಗ್ಯುಲರ್ಲಿ ವಾಚ್ ಮಾಡ್ತಾ ಇರ್ರಿ, ಮಿಸ್ ಮಾಡ್ಕೊಂಬೇಡಿ. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ವಿಡಿಯೋಸ್ಗಳು ಡೈಲಿ ಸಿಗ್ತಾ ಇರುತ್ತೆ. ನಾವು ಪಾಠ ಮಾಡುವಂಥ ಸ್ಲೈಡ್ಸ್ ಮತ್ತೆ ನೋಟ್ಸ್ಗಳು ನಿಮಗೆ ಬೇಕಿದ್ದಲ್ಲಿ ಅದನ್ನ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಯೂಟ್ಯೂಬ್ ಕಮೆಂಟ್ ಸೆಕ್ಷನ್ ಅಲ್ಲಿ ನಾವು ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ವಾಟ್ಸ್ಆಪ್ ಕಮ್ಯುನಿಟಿ ಚಾನಲ್ಗೆ ಹೋಗಿ ಅಲ್ಲಿಂದ ಸ್ಲೈಡ್ಸ್ ಮತ್ತೆ ನೋಟ್ಸ್ಗಳನ್ನ ಆಕ್ಸೆಸ್ ಮಾಡ್ಕೊಬಹುದು. ಸರಿ, ಓಕೆ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಟಾಪಿಕ್ ಆಗಿ ಬರ್ತೇನೆ. ಸೊ ಥ್ಯಾಂಕ್ ಯು.